ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್, ಇದು ನಾವು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಮೊಟ್ಟೆ ಕೋಳಿ ತುಂಬ ಚೆನ್ನಾಗಿ ಟೇಸ್ಟಿಗೆ ಬರುತ್ತೆ. ಸೇಮ್ ನಾಟಿ ಕೋಳಿ ಥರನೇ ಇರುತ್ತೆ. ನಾನು ಇದರಲ್ಲಿ 2.5 kg ತೊಗೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಚಾಪ್ಸ್ಗೂ ಸ್ವಲ್ಪ ಎತ್ತಿಟ್ಕೊಳ್ಳೋಣ, ಸ್ವಲ್ಪ ಸಾಂಬಾರು ಮಾಡೋಣ ಅಂತ. ಇದು ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೇಮ್ ನಾವು ನಾಟಿ ಕೋಳಿ ಹೇಗೆ ಮಾಡ್ತೀವಿ ಸಾಂಬಾರು, ನಾಟಿ ಕೋಳಿ ಸಾಂಬಾರು ರೀತಿಯೇ ಇರುತ್ತೆ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ನೀರು ಸ್ಮೆಲ್ ಹೋಗಲಿ ಅಂತ. ನೋಡಿ, ಇದು ಮೊಟ್ಟೆ ಕೋಳಿ, ಮೊಟ್ಟೆನ ಸಪ್ರೇಟಾಗಿ ಬಿಡಿಸಿ ಎತ್ತಿ ಇಟ್ಟಿದ್ದೀವಿ. ಅದನ್ನು ಈಗ ನೆಕ್ಸ್ಟು ನಾವು ಏನು ಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ಅದನ್ನು ನೋಡೋಣ. ಇವಾಗ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಇದಕ್ಕೆ ರುಬ್ಕೊತಾ ಇದ್ದೀನಿ. ಮೊದಲಾಗೆ ನಾವು ಇದು ಚಿಕನ್ ಎಲ್ಲನೂ ಸ್ಮೆಲ್ಲೆಲ್ಲ ಹೋಗ್ಲಿ ಅಂತವ ಅರಿಶಿನ ಮತ್ತು ಸಾಲ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನು ಬಾಡಿಸಿದ್ರೆ ಚೆನ್ನಾಗಿ ಇದು ಸ್ವಲ್ಪ ಅರಿಶಿನ ಹಾಕೋದಿದ್ದು ನೋಡಿ, ನೀರು ಹಾಕ್ಕೊಂಡಿದ್ದು ರುಬ್ಕೊಳ್ಳೋಣ. ಈಗ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ಗೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಆಯಿಲ್ ಹಾಕಬೇಕು. ಚಿಕನಲ್ಲಿ ಜಾಸ್ತಿ ನಾವು ಇದು ಬಿಡೋದ್ರಿಂದ ಸ್ಕಿನ್ನಲ್ಲಿ ಚರ್ಬಿ ಇರೋದ್ರಿಂದ ನಾವು ಸ್ವಲ್ಪನೇ ಬಿಟ್ಟರಾಗುತ್ತೆ. ಈಗ ನಾನು ಸ್ವಲ್ಪ ಈ ಕಡೆ ಸೈಡಲ್ಲಿ ಅದು ಬಿಸಿ ಇದಾಗಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಕಡೆ ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಮಾಡಿಟ್ಟಿದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಗ ನಾವು ಸಾಲ್ಟೆಲ್ಲ ಹಾಕಿ ನೀರೆಲ್ಲ ಸುಂಡುತ್ತಲ್ಲ, ಆವಾಗ ತುಂಬ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಸೂಪರಾಗಿರುತ್ತೆ. ಹಾಗಾಗಿ ನೋಡಿ, ಇದು ನಾನು ಎಲ್ಲ ನೀರೆಲ್ಲನೂ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿದೆ, ಹಸಿ ಸ್ಮೆಲ್ಲು. ಹಾಗಾಗಿ ಈಗ ಸೂಪರಾಗಿದೆ. ಇವಾಗ ನಾವು ಇದನ್ನು ಹೀಗೆ ಕೂಡ ಮಕ್ಕಳು ಬೇಕಾದ್ರೆ ತಿಂತವೆ, ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕಿರ್ತೀವಲ್ಲ, ಹಾಗಾಗಿ ಹಾಗೆ ಕೊಟ್ಟರು ಮಕ್ಕಳು ತಿಂತವೆ. ಈಗ ಇದನ್ನು ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡೆಯಿಂದ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಖಾರ ರುಬ್ಬೋದಕ್ಕೆ ತೆಂಗಿನಕಾಯಿ, ಟೊಮೆಟೊ ಹಣ್ಣು, ಒಂದೇ ಪೀಸ್ ಒಂದು ಪೀಸು ಚಕ್ಕೆ, ಲವಂಗ 3 ತೊಗೊಂಡಿದ್ದೀನಿ. ಇದು ಎಲ್ಲನೂ ಒಂದು ಕಡೆಯಿಂದ ಫ್ರೈ ಆಗಿ ತಿರುಗಿಸ್ಕೊಳ್ಳೋಣ. ಸ್ಮೆಲ್ ಈಗ ಬರ್ತಾಯಿದೆ, ಗಮ್ ಅಂತ ಇದೆ. ಈಗ ನಾನು ಈ ಕಡೆ ಸಾಂಬಾರಿಗೆ ರುಬ್ಬೋದಕ್ಕೆ ಸ್ವಲ್ಪ ಕಾಯಿನ ಕಟ್ ಮಾಡಿ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಇದು ಹಾಕ್ಕೊತಿದ್ದೀನಿ, ಹುರ್ಗಡ್ಲೆನ. ಈಗ 1 ಸ್ಪೂನು ನಾನು ಖಾರ ಪುಡಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಇದಕ್ಕೆ ಗ್ರೇವಿಗೆ ಹಾಕ್ತಾಯಿದ್ದೀನಿ. ನೋಡಿ, ಸಾಂಬಾರು ಒಗ್ಗರಣೆ ಬೆಂದಿದೆಯಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು ಕಡೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲನೂ ಬಾಡಿಸ್ಕೊಳ್ಳೋಣ. ಹಸಿ ಇದು ಖಾರ ರುಬ್ಬಿರ್ತೀವಲ್ಲ ಮಸಾಲೆದು, ಅದು ಹಸಿ ಮಸಾಲೆ ಸ್ಮೆಲ್ಲು ಹೋಗಲಿ ಅಂತ. ಈಗ ನಾನು ಬಿಸಿ ನೀರು ಎಲ್ಲ ಆಗಿದೆ. ಈಗ ನಾನು ಪಕ್ಕದಲ್ಲೇ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೆ. ಬಿಸಿ ನೀರು ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ನಾವೇನು ಅಡುಗೆ ಮಾಡಿದ್ರು ಕೂಡ ಬೇಗ ಆಗುತ್ತೆ, ಬೇಯುತ್ತೆ. ಹಾಗಾಗಿ ನಾವು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡ್ರೆ ಸೈಡಲ್ಲಿ ತುಂಬ ಒಳ್ಳೆಯದು. ಮೊದಲು ಕೂಡ ನಾನು ಸಾಲ್ಟ್ ಹಾಕಿದ್ದೆ, ಈಗ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಮೊದಲು ಕೂಡ ಅರಿಶಿನ ಮತ್ತು ಸಾಲ್ಟ್ ಹಾಕಿದ್ರೆ ನಾನು ಹಸಿ ಸ್ಮೆಲ್ ಹೋಗಲಿ ಚಿಕನ್ದು ಅಂದ್ಬಿಟ್ಟು ನಾನು ಬಾಡಿಸ್ಕೊಂಡಿರೋದು. ಇವಾಗಲೂ ಕೂಡ ನಾನು ಹಾಕಿದ್ದೀನಿ. ಈಗ ಅದಕ್ಕೆ ಮುಚ್ಚೋಣ. ಈಗ ಮುಚ್ಚಿ ತೆಗೆದಾಯಿತು. ಈಗ ಮೊಟ್ಟೆಗಳು ಸೇರಿಸ್ಕೊತಿದ್ದೀನಿ. ನೋಡಿ, ಮೊಟ್ಟೆಗಳಾದಮೇಲೆ ಒಂದು ಇದು ಬಂದರೆ ಸಾಕು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಸಾಂಬಾರೆಲ್ಲ ಹದವಾಗಿ ಸೂಪರಾಗಿದೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬೆಂದಿದೆ, ಸೂಪರಾಗಿದೆ ಫ್ರೆಂಡ್ಸ್. ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಮೊಟ್ಟೆ ಕೋಳಿ ಸಾಂಬಾರನ್ನ. ನೋಡಿ, ಕಣ್ಣಿಗೆ ಒಂಥರ ನೋಡೋಕ್ಕೆ ತುಂಬ ಖುಷಿಯಾಗಿ ಕಾಣ್ತಾಯಿದೆ. ನೋಡ್ತಾಯಿದ್ರೆ ಬಾಯಿ ಟೇಸ್ಟ್ ಬೇರೆ, ಸ್ಮೆಲ್ ಬೇರೆ ಬರ್ತಿದೆ. ಈಗ ನಾನು ಮುದ್ದೆ ಮಾಡಿದ್ದೀನಿ ನೋಡಿ, ಅದಕ್ಕೆ ಕಾಂಬಿನೇಷನು. ಈಗ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ಚಾನಲನ್ನು ನೋಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಎಲ್ಲ ಗಮ್ ಅಂತ ಬರ್ತಿದೆ ಸ್ಮೆಲ್ಲು. ನಾನು ವಿಡಿಯೋ ತೋರಿಸೋದಕ್ಕೆ ಇಷ್ಟ ಆಗಿರ್ತೀನಿ.
ತಿನ್ಬೇಕಾದ್ರೆ 4-5 ಪೀಸ್ ಹಾಕೊಂಡಿರ್ತೀನಿ ಅಷ್ಟೇ. ಬಟ್ಟು ತಮಗೆ ವೀಡಿಯೋ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಹೆಚ್ಚಾಗಿ ಹಾಕಿ ತೋರಿಸಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಗ್ಗೆಲ್ಲ ಸೂಪರಾಗಿ ಕಾಣ್ತಿದೆ. ಇದು ಸ್ವಲ್ಪ ಫ್ರೈ ಮಾಡಿದೆ, ಅದನ್ನು ಮತ್ತೆ ಇನ್ನೊಂದು ವೀಡಿಯೋದತ್ತು ಹೇಳ್ತೀನಿ ಅದನ್ನು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ಸೂಪರಾಗಿದೆ. ಇವಾಗ ಕುಕುಂಬರ್ ಮತ್ತು ಸೌತೆಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಂಡು ತಿಂತಾಯಿದ್ರೆ ವಾವ್ ಸೂಪರು. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.